ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಡೋದಕ್ಕೆ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಡ್ತಾ ಇದೆ. ಅಲ್ಲಿಗೆ ರಿಲೀಫ್ ಸಿಗ್ತಾ ಇದೆ ಆರೋಪಿಗಳಿಗೆ. ದಂಡದ ಮೊತ್ತದಲ್ಲಿ ಶೇಕಡ 25% ಠೇವಣಿಯಾಗಿ ಇಡೋದಕ್ಕೆ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇಡೀ ದೇಶದ ಗಮನ ಸೆಳೆದಿದ್ದಂತಹ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ಗೆ ಜಾಮೀನು ಮಂಜೂರು ಆಗಿದೆ. ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿರೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅಲ್ಲದೆ ಹಲವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಕೊಡ್ತಾ ಇದೆ. ಒಂದು, ಈಗ ಆಲ್ರೆಡಿ ಅವರು ಕನ್ವಿಕ್ಷನ್ ಆಗಿದ್ದಾರಲ್ಲ, ಆ ಕನ್ವಿಕ್ಷನ್ ಅನ್ನ ಸದ್ಯಕ್ಕೆ ಅಮಾನತಿನಲ್ಲಿ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 6 ವಾರದಲ್ಲಿ ಠೇವಣಿ ಇಡೋದಕ್ಕೆ ಸೂಚನೆಯನ್ನ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸೂಚಿಸಲಾಗಿದೆ. 38 ರಿಂದ 42 ಕೋಟಿ ತನಕ ದಂಡವನ್ನ ವಿಧಿಸಲಾಗಿತ್ತು 7 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ನಷ್ಟು ಠೇವಣಿ ಡೆಪಾಸಿಟ್ ಇಡಬೇಕು ಅನ್ನೋ ಸೂಚನೆಯನ್ನ ಕೋರ್ಟ್ ಕೊಡ್ತಾ ಇದೆ. 2009 ರಿಂದ 12ರ ಅವಧಿಯಲ್ಲಿ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಇಡೀ ದೇಶದ ಗಮನವನ್ನ ಈ ಪ್ರಕರಣ ಸೆಳೆದಿತ್ತು. ಸಿಬಿಐ ತನಿಖೆ ಆಗಿತ್ತು. ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ಡೈರೆಕ್ಷನ್ಸ್ ಇತ್ತು. ಅದಾದ ನಂತರ ಕೋರ್ಟ್ ಇತ್ತೀಚೆಗಷ್ಟೇ ಆ ಪ್ರಕರಣದಲ್ಲಿ ಸತೀಶ್ ಸೈಲ್ ಸೇರಿದಂತೆ ಉಳಿದ ಆರೋಪಿಗಳು ದೋಷಿ ಅಂತ ಹೇಳಿತ್ತು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಶಾಸಕ ಸತೀಶ್ ಸೈಲ್ಗೆ ಬಿಗ್ ರಿಲೀಫ್ ಈ ಮೂಲಕ ಸಿಗ್ತಾ ಇದೆ. ಉಳಿದಂತೆ ಏನೆಲ್ಲ ಡೈರೆಕ್ಷನ್ಸ್ ಅನ್ನ ಆದೇಶದ ಪ್ರತಿಯಲ್ಲಿ ಕೋರ್ಟ್ ಕೊಡ್ತಾ ಇದೆ? ಮಮತಾ, ಏನಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಳಹಂತದ ನ್ಯಾಯಾಲಯ ಹೊರಡಿಸಿದಂತ ಆದೇಶ ಏನಿತ್ತು, ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಬಂದಿದ್ರು. ಹೈಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಪರಿಗಣನೆಗೆ ತೆಗೆದುಕೊಳ್ತು. ಯಾಕಂದ್ರೆ ದಂಡವನ್ನ ಯಾರಿಗೆ ಎಷ್ಟು ಕಟ್ಟಬೇಕು ಮತ್ತು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನ ಕೆಳಹಂತದ ನ್ಯಾಯಾಲಯ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಜೊತೆಗೆ ಈ 7 ಜನ ಆರೋಪಿಗಳಿದ್ರು, ಸತೀಶ್ ಸೈಲ್ ಸೇರಿದಂತೆ 7 ಜನ ಆರೋಪಿಗಳೇನಿದ್ರು, 7 ಜನ ಆರೋಪಿಗಳಿಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ. ಅಂದ್ರೆ ಅವರ ಪ್ರಕರಣದಲ್ಲಿ ಅವರೆಲ್ಲರೂ ಕೂಡ ಆ ದೋಷಿಗಳು ಅನ್ನೋದ್ರ ಬಗ್ಗೆ ಮಾತ್ರ ಕೆಳಹಂತದ ನ್ಯಾಯಾಲಯ ಉಲ್ಲೇಖವನ್ನ ಮಾಡ್ತಾ ಇದೆ. ಜೊತೆಗೆ ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖವನ್ನ ಮಾಡಿಲ್ಲ ಅಂತ ಹೇಳಿ ಇವತ್ತು ಹೈಕೋರ್ಟ್ ಅವರ ಆದೇಶ ಏನಿತ್ತು ಅದರ ಆದೇಶವನ್ನ ಅಮಾನತನ ಮಾಡಿರುವಂತದ್ದು. ಅಮಾನತನ ಮಾಡಿ ದಂಡದ ಮೊತ್ತ ಶೇಕಡ 25% ಅಷ್ಟು ದಂಡದ ಮೊತ್ತವನ್ನ ಕೆಳಹಂತದ ನ್ಯಾಯಾಲಯಕ್ಕೆ, ಅಂದ್ರೆ ಎಲ್ಲವರ ನ್ಯಾಯಾಲಯಕ್ಕೆ ಒಂದು ಮೊತ್ತವನ್ನ ಇಡಬೇಕು, ದಂಡದ ರೂಪದಲ್ಲಿ ಕಟ್ಟಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಂತದ್ದು. ಈ ಮೂಲಕ ಒಂದಂತೂ ಸ್ಪಷ್ಟ ಆಗ್ತಾ ಇರುವಂತದ್ದು, ಅಂದ್ರೆ ಈ ಜನ ಅಂದ್ರೆ ಈಗ ಸತೀಶ್ ಸೈಲ್ ಸೇರಿದಂತೆ ಇನ್ನು 6 ಜನ ಆರೋಪಿಗಳಿಗೆ ಎಲ್ಲರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಜಾಮೀನಿನ ಮೇಲೆ ಅಮಾನತು ಮಾಡಿ ಈಗ ಹೊರಗಡೆ ಬರ್ತಾ ಇದ್ದಾರೆ. ಬಹುತೇಕ ಇವತ್ತು ರಿಲೀಸ್ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಮತ್ತು ಹೈಕೋರ್ಟ್ ಯಾವ್ಯಾವ ಅಂಶಗಳನ್ನ ಇದರಲ್ಲಿ ಪರಿಗಣನೆ ಮಾಡಿದೆ ಅನ್ನೋದು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗಬೇಕಾದಂತದ್ದು. ಮಮತಾ, ಮುರಳಿ, ಈಗ ಆ ಸೆಷನ್ಸ್ ಕೋರ್ಟ್ ನ ಕೆಲ ಪೆನಾಲ್ಟಿ ಅಮೌಂಟ್ ಕೂಡ ನಾವು ಗಮನಿಸ್ತಾ ಇದ್ವಿ. ಆಲ್ಮೋಸ್ಟ್ 38 ರಿಂದ 42 ಕೋಟಿ ಇತ್ತು. ಅದರಲ್ಲಿ ಈಗ ಎಷ್ಟು ಕೋಟಿಯಷ್ಟು ಠೇವಣಿಯನ್ನ ಇಡಬೇಕು ಅಂತ ಈ ಆದೇಶದಲ್ಲಿ ಉಲ್ಲೇಖ ಮಾಡಿದೆ ಅಂತ? ಮಮತಾ, ಏನಂದ್ರೆ ಶೇಕಡ 25%, 44 ಕೋಟಿಗೆ 25% ಎಷ್ಟಿದೆ ಅದನ್ನ ಮುಂಗಡ ಹಣವಾಗಿ ಅಂದ್ರೆ ಪಾವತಿ ಮಾಡಬೇಕು, ದಂಡದ ಮೊತ್ತವನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸೆಷನ್ಸ್ ಕೋರ್ಟ್ ಏನಿತ್ತು, ಸೆಷನ್ಸ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಏನಿತ್ತು ಅಲ್ಲಿಗೆ ಪಾವತಿಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಅವರ ವಿರುದ್ಧ ದಾಖಲಾಗಿದ್ದಂತದ್ದು ವಂಚನೆ ಪ್ರಕರಣ ಮತ್ತು ಕಳ್ಳತನದ ಪ್ರಕರಣ. ಅದರಲ್ಲಿ ಗರಿಷ್ಠ ಶಿಕ್ಷೆ ಪ್ರಮಾಣ ಬಂದು 7 ವರ್ಷ ಆಗಿರುವಂತದ್ದು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ಕೆಳಹಂತದ ನ್ಯಾಯಾಲಯದ ಆದೇಶದ ಪ್ರತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಉಲ್ಲೇಖವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ಬ 7 ಜನ ಆರೋಪಿಗಳಿದ್ದಾರೆ, 6 ಪ್ರಕರಣಗಳಿದಾವೆ. 7 ಜನ ಆರೋಪಿಗಳಲ್ಲಿ 6 ಪ್ರಕರಣಗಳಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಎಷ್ಟೆಷ್ಟು ದಂಡದ ಮೊತ್ತವನ್ನ ಯಾವ್ಯಾವ ಆರೋಪಿಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ ಉಲ್ಲೇಖವನ್ನ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೇವೆ ನಾವು ಅಂತ ಹೇಳಿ ಹೈಕೋರ್ಟ್ ಒಂದು ಅಮಾನತ್ ಅಂದ್ರೆ ಶಿಕ್ಷೆ ಪ್ರಮಾಣವನ್ನ ಅಮಾನತ್ ಮಾಡಿದೆ. ಅಮಾನತನ್ನ ಮಾಡಿ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು ಮತ್ತು ಶೇಕಡ 25 ಪ್ರಮಾಣದ ಹಣವನ್ನ ಕೆಳಹಂತದ ನ್ಯಾಯಾಲಯಕ್ಕೆ ಸಬ್ಮಿಷನ್, ಅಂದ್ರೆ ಹತ್ತತ್ರ 7 ರಿಂದ 8 ಕೋಟಿಯಷ್ಟು ಹಣವನ್ನ